ಪ್ರೆಸ್ ಕ್ಲಬ್ಬಿನ ಪದಾಧಿಕಾರಿಗಳು ಇವತ್ತು ಸಾಗರದ ಎ.ಸಿ ಅವರು ಹಾಗೂ ಸಹಾಯಕ ಚುನಾವಣಾಧಿಕಾರಿಗಳನ್ನು ಚುನಾವಣೆಯ ಹಿನ್ನೆಲೆಯಲ್ಲಿ ಒಂದು ಪುಟ್ಟ ಮಾಹಿತಿಯನ್ನು ಪಡೆಯುವ ಸಂದರ್ಶನ ಮಾಡ್ತಾ ಇದೆ. ಸರ್ ನಮಸ್ತೆ. ನಮಸ್ತೆ ಸರ್, ಈಗ ಚುನಾವಣೆ ಕಾವು ಏರ್ತಾ ಇದೆ, ಹತ್ತಿರ ಬರ್ತಾ ಇದೆ. ತಯಾರಿ ಎಲ್ಲ ಯಾವ ಥರ ನಡೆದಿದೆ ಸರ್? ಎಲ್ಲ ಭಾಳ ಚೆನ್ನಾಗಿ ನಡೀತಾ ಇದೆ ತಯಾರಿ. ಚುನಾವಣೆ ಹತ್ರ ಅಲ್ಲ, ಚುನಾವಣೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಇವತ್ತು ಆಲ್ರೆಡಿ ನಾವು ಮನೆ ಮತದಾನ ಶುರು ಮಾಡಿದ್ದೀವಿ. 85 ವರ್ಷ ಮೇಲ್ಪಟ್ಟವರಿಗೆ ಹಾಗೂ ವಿಕಲಚೇತನ ಮತದಾರರಿಗೆ ಆಲ್ರೆಡಿ ನಾವು ವೋಟಿಂಗನ್ನು ಶುರು ಮಾಡಿದ್ದೀವಿ. ಇವತ್ತು ಸುಮಾರು 270 280 ಓಟ್ವರೆಗೂ ಆಗ್ತದೆ. ನಾಳೆ ನಮ್ಮದು ಟೋಟಲ್ 542 ಮನೆ ಮತದಾನಕ್ಕೆ ಅರ್ಜಿ ಬಂದಿದ್ದು 542 ಓಟನ್ನು ನಾಳೆ ಸಂಜೆ ಒಳಗೆ ನಾವು ಮುಗಿಸ್ತೀವಿ. ಸರ್, ಈಗ ವಿಕಲಚೇತನರು ಮತ್ತು ವಯಸ್ಸಾದವರು ನಮ್ಮ ಮನೆಗೆ ಬರ್ರಿ ಅಂತ ಹೇಳಲಿಕ್ಕೆ ಯಾರನ್ನು ಸಂಪರ್ಕ ಮಾಡಬೇಕು? ಇದೆಲ್ಲ ಮುಂಚೆನೆ ನಡೆದಿದೆ, ಎಲ್ಲರಿಗೂ ಮಾಹಿತಿ ಕೊಟ್ಟಿದ್ವಿ ನಾವು. 12D ಫಾರ್ಮ್ ಅಂತ ಹೇಳಿ ನಾವು ಮತದಾರ ಪಟ್ಟಿಯಲ್ಲಿ ಯಾರ್ಯಾರು 85 ಮೇಲ್ಪಟ್ಟಿದ್ದಾರೆ ಮತ್ತು ವಿಕಲಚೇತನರು ಅಂತ ಆಲ್ರೆಡಿ ಯಾರು ಮತದಾನ ಪಟ್ಟಿಯಲ್ಲಿ ಇತ್ತು ಅವ್ರಿಗೆಲ್ಲರಿಗೂ ನಮ್ಮ BLOಗಳು ಮನೆ ಮನೆಗೆ 12D ಅನ್ನು ಕೊಟ್ಟು 12D ಫಾರ್ಮ್ ಅನ್ನು ವಾಪಸ್ ತಗೊಂಡು ಯಾರ್ಯಾರು ಅದರಲ್ಲಿ ಮನೆ ಮತದಾನ ಬೇಕು ಅಂತ ಅರ್ಜಿ ಸಲ್ಲಿಸಿದ್ರು ಅವ್ರಿಗೆಲ್ಲರಿಗೂ ನಾವು ಪಟ್ಟಿ ಮಾಡಿ 542 ಮತದಾನಗಳು ಇದು ಬಂದಿತ್ತು. ನಮ್ಮ ಸಾಗರ ವಿಧಾನಸಭಾ ಸೆಗ್ಮೆಂಟ್ನಲ್ಲಿ 542 ಓಟನ್ನು ಇದು ಮಾಡ್ತಾ ಇದ್ದೀವಿ. ಸಾಗರ ಜಿಲ್ಲೆಯಲ್ಲಿ, ಶಿವಮೊಗ್ಗ ಜಿಲ್ಲೆ ನಮ್ಮದೇ ಹೈಯೆಸ್ಟು ಮನೆ ಮತದಾನ ನಡೀತಾ ಇದೆ ಸಾಗರ. ಸರ್, ಈಗ ಸಾಗರ ತಾಲೂಕಿನ ವ್ಯಾಪ್ತಿಯಲ್ಲಿ ಯಾವ ಮತಗಟ್ಟೆ ಅತಿ ಸೂಕ್ಷ್ಮ ಅಂತ ನೀವು ಗುರುತಿಸಿದ್ದೀರಾ? ಇಲ್ಲ, ಈ ಸತಿ ಸೂಕ್ಷ್ಮ ಅಂತ ಯಾವುದಿಲ್ಲ. ಕ್ರಿಟಿಕಲ್ ಪೋಲಿಂಗ್ ಸ್ಟೇಷನ್ ಅಂತ ಹೇಳಿ ನಮ್ಮ ಇಡೀ ಈಗ ಎಲೆಕ್ಷನ್ ಕಮಿಷನ್ ಅವರಿಂದ 2 ಇದೆ, ವಲ್ನರೇಬಲ್ ಮತ್ತು ಕ್ರಿಟಿಕಲ್ ಅಂತ. ವಲ್ನರೇಬಲ್ ಅಂದರೆ ಏನಾರು ಗಲಾಟೆ ಆಗಿದೆಯಾ ಸೂಕ್ಷ್ಮ ಅಂತ. ಆ ಥರ ನಮ್ಮ ಸಾಗರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೂ ಇಲ್ಲ. ಕ್ರಿಟಿಕಲ್ ಅಂತೇಳಿ ಅಂದರೆ ಅದಕ್ಕೊಂದು 4-5 ಇದಿದೆ ನಮಗೆ ಮಾನದಂಡಗಳು. ಅಂದರೆ 90% ಅಷ್ಟು ಶೇಕಡ ಮತದಾನ ಆಗಿದ್ದರೆ, ಅದರಲ್ಲಿ ಯಾವ್ದಾದ್ರು 75% ಅಷ್ಟು ಮತದಾನ ಒಂದೇ ಒಂದು ಅಭ್ಯರ್ಥಿಗೆ ಆಗಿದ್ದರೆ, ಈ ಥರ 25 ಮತದಾನ ಕೇಂದ್ರ ನಮ್ಮ ಇಡೀ ಸಾಗರ ವಿಧಾನಸಭಾ ಇದರಲ್ಲಿದೆ. ನಾನು ಅದ್ರ ಪಟ್ಟಿಯನ್ನು ನಿಮಗೆ ಕಂಪ್ಲೀಟ್ ಆಗಿ ಕೊಡಿಸ್ತೀನಿ. ಸರ್, ಈಗ ಸಾಗರ ತಾಲೂಕಿನಲ್ಲಿ ಕೆಲವು ಕಡೆ ರೈತ ಬಂಡಾಯ ಇದ್ದು ಚುನಾವಣಾ ಬಹಿಷ್ಕಾರಕ್ಕೆ ಕರೆ ಕೊಟ್ಟಿದ್ದರು. ಕೆಳದಿ ರೈತ ಬಂಡಾಯವನ್ನು ನೀವು ಮಧ್ಯಪ್ರವೇಶ ಮಾಡಿ ಶಮನ ಮಾಡಿದ್ದೀರ. ಅದೇ ರೀತಿ ಮಳವರಿಗೆ ಗ್ರಾಮದಲ್ಲೂ ಕೂಡ ಅವರು ರೈತ ಬಂಡಾಯ ಊರೇ ರೈತ ಬಂಡಾಯ ಇದ್ದಿದೆ. ಆದರೆ ಈ ವಿಚಾರದಲ್ಲಿ ಸಾಗರದ ಎ.ಸಿ ಅವರು ಅಷ್ಟೇನು ಆಸಕ್ತಿ ವಹಿಸ್ತಾ ಇಲ್ಲ ಅಂತ ಆ ಊರಿನವ್ರು ಹೇಳ್ತಿದ್ದಾರೆ. ಇದಕ್ಕೇನು ಕಾರಣ? ಇಲ್ಲ, ಆ ಥರ ಏನಿಲ್ಲ. ಎಲ್ಲ ಕಡೆನೂ ನಮ್ಮ ತಹಸೀಲ್ದಾರು, ಇ.ಒ ಅವರು, ನಮ್ಮ PDO, ನಮ್ಮ VA, RIಗಳು ಎಲ್ಲ ಕಡೆ ಹೋಗಿ ಫಸ್ಟು ನಾವು ಕನ್ವಿನ್ಸ್ ಮಾಡ್ತಾ ಇದ್ದೇವೆ. ಯಾವುದೇ ವಿಷಯಗಳಿರ್ಬೋದು, ಕಾನೂನು ಪ್ರಕಾರ ಏನು ಅದಕ್ಕೆ ಇದಾಗಬೇಕು, ಕಾನೂನು ಪ್ರಕಾರ ಕ್ರಮ ಅದೆಲ್ಲ ಮಾಡ್ತೇವೆ. ಮತದಾನ ಬಹಿಷ್ಕಾರ ಮಾಡೋದ್ರಿಂದ ಯಾರಿಗೂ ಏನು ಲಾಭ ಆಗೋದಿಲ್ಲ ಅನ್ನೋದನ್ನು ನಾವು ಎಲ್ಲರಿಗೂ ಮನವರಿಕೆ ಮಾಡಿಕೊಡ್ತಾ ಇದ್ದೇವೆ. ಕೆಳದಿಗೆ ನಾನು ಮೊನ್ನೆ ಹೋಗ್ಲಿಕ್ಕೆ ಕಾಲಾವಕಾಶ ಸಿಕ್ಕಿದೆ, ಇನ್ನೂ ಟೈಮ್ ಇದೆ. ನಾವು ಎಲ್ಲ ರೈತರಿಗೂ ಹೋಗಿ ನಾವು ಮನವರಿಕೆ ಮಾಡಿಕೊಡ್ತೇವೆ. ನಮಗೂ ಚುನಾವಣೆ ಒತ್ತಡ ಇರೋದ್ರಿಂದ ಎಲ್ಲ ಕಡೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲೆಲ್ಲಿ ಹೋಗ್ಲಿಕ್ಕೆ ಆಗಲ್ಲ ಅಲ್ಲಿ ನಮ್ಮ ತಹಸೀಲ್ದಾರ್ ಆಗಿರ್ಬೋದು, ನಮ್ಮ ಇ.ಒ ಅವರಾಗಿರ್ಬೋದು ಹೋಗ್ತಾ ಇದ್ದಾರೆ. ನಾವು ಎಲ್ಲ ಕಡೆ ಹೋಗ್ತೀವಿ. ಆ ಥರ ನಾವು ಪ್ರತಿಯೊಂದು ಮತನೂ ಭಾಳ ಅಮೂಲ್ಯ. ಯಾರಿಗೂ ನಾವು ಆ ಥರ ಇದು ಮಾಡೋದಿಲ್ಲ, ಭೇದ ಭಾವ ಇಲ್ಲ. ನಾವು ಹೋಗಿ ಎಲ್ಲರಿಗೂ ಅಂದರೆ ಮಳವರಿಗೆ ಗ್ರಾಮಕ್ಕೆ ನೀವು ಭೇಟಿ ಮಾಡುವ ಎಲ್ಲ ಪ್ರಯತ್ನ ಪಡ್ತೇವೆ. ಹಾಂ ಪ್ರಶ್ನೆ ಮತ್ತೇನಾದ್ರು ಇದೆ ನಿಮ್ಮದು? ಸರ್, ಈಗ ಒಟ್ಟಾರೆಯಾಗಿ ತಾಲೂಕಿನಲ್ಲಿ ಮತದಾನಕ್ಕೆ ತೆರಳುತ್ತಿರುವಂಥ ನಮ್ಮ ನೌಕರರಿಗೆ ಅಗತ್ಯ ಇರುವ ಎಲ್ಲ ಸೌಲಭ್ಯವನ್ನು ನೀವು ವ್ಯವಸ್ಥೆ ಮಾಡಿದ್ದೀರಾ ಸರ್? ಹೌದು, ಎಲ್ಲ ರೀತಿ ನಾವು ವ್ಯವಸ್ಥೆಯನ್ನು ಮಾಡ್ತಾ ಇದ್ವಿ. ಈಗ 2ನೇ ಟ್ರೈನಿಂಗ್ ಮೇ 1ನೇ ತಾರೀಕು ನಡೆಯೋದಿದೆ. ಅವತ್ತು ಅವ್ರಿಗೆ ತಿಂಡಿ ಇರ್ಬೋದು, ಊಟ ಇರ್ಬೋದು, ಅದೆಲ್ಲವನ್ನು ವ್ಯವಸ್ಥೆ ನಾವು ಮಾಡ್ಕೋತೇವೆ. ಇನ್ನು ಮತದಾನಕ್ಕೆ ಹೋಗ್ಲಿಕ್ಕೆ ಆಲ್ರೆಡಿ ಈಗ ನಾವು ರೂಟ್ ಎಲ್ಲ ರೆಡಿ ಮಾಡಿ ನಮಗೆ ಎಷ್ಟು ವೆಹಿಕಲ್ ಬೇಕು ಅದು ಹೈರಿಂಗ್ ಇರ್ಬೋದು, ಬಸ್ಗಳಿರ್ಬೋದು, ಬಸ್ಸಿನ ವ್ಯವಸ್ಥೆ, ಆವತ್ತಿನ ದಿನ ಊಟದ ವ್ಯವಸ್ಥೆ ಎಲ್ಲವನ್ನು ಮಾಡಿದ್ದೇವೆ. ಅದಲ್ಲದೆ ಮತಗಟ್ಟೆಗಳಲ್ಲಿ ಮೂಲಭೂತ ಸೌಕರ್ಯಗಳು ಏನು ಎಲೆಕ್ಷನ್ ಕಮಿಷನ್ನಿಂದ ನಾವು ಮಾನದಂಡ ಇದೆ ಅದನ್ನೆಲ್ಲ ಒದಗಿಸ್ಲಿಕ್ಕೆ ಆಲ್ರೆಡಿ ಇ.ಒ ಅವರು ಮತ್ತು ನಮ್ಮ ಕಮಿಷನರ್ ಅವರು ಪ್ರತಿ ಮತಗಟ್ಟೆಯನ್ನು ಪರಿಶೀಲನೆ ಮಾಡ್ತಿದ್ದಾರೆ. ಸೆಕ್ಟರ್ ಆಫೀಸರ್ಸ್ಗೂ ಹೇಳಿದ್ದೇವೆ, ನಿಮ್ಮ ಕೆಳಗೆ ಏನು 10-11 ಮತದಾನ ಕೇಂದ್ರಗಳು ಬರ್ತದೆ, ಪ್ರತಿಯೊಂದನ್ನು ಹೋಗಿ ಮೂಲಭೂತ ಸೌಕರ್ಯ ಇದೆಯಾ ಇಲ್ಲವಾ ಅನ್ನೋದ್ರ ಬಗ್ಗೆ ನೀವು ಪರಿಶೀಲನೆ ಮಾಡಿ ವರದಿ ಕೊಡಬೇಕು ಅಂತ ನನ್ನೆಲ್ಲ ಪತ್ರಕರ್ತರ ಮಿತ್ರರಲ್ಲೂ ಅದೇ ಕೇಳೋದು. ನೀವು ಆದಷ್ಟು ಮತದಾನ ಕೇಂದ್ರಗಳಿಗೆ ಭೇಟಿ ಕೊಡಿ. ಏನಾದರೂ ಮೂಲಭೂತ ಸೌಕರ್ಯದಲ್ಲಿ ಏನಾದರೂ ಇದ್ದರೆ ತೊಂದರೆ ಇದ್ದರೆ ದಯವಿಟ್ಟು ನಮಗೆ ತಿಳಿಸಿ. ನಮಗಿನ್ನೂ ಕಾಲಾವಕಾಶ ಇದೆ, ನಾವು ಸರಿ ಮಾಡ್ತೇವೆ. ಸರ್, ಈಗ ಟೋಟಲ್ಲು ಸಾಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಸಲ ಈಗ ಅತ್ಯಂತ ಕಡಿಮೆ ಆದಂಥ ಮತದಾನ ಕೇಂದ್ರಗಳಲ್ಲಿ ಯಾವ ರೀತಿ ನೀವು ಸ್ವೀಪ್ ಇದರಿಂದ ಜಾಗೃತಿ ಮಾಡ್ತೀವಿ? ಈಗ ಆ ಥರ ನಮ್ಮಲ್ಲಿ ಆ್ಯಕ್ಚುಲಿ ಭಾಳ ಒಳ್ಳೆ ಮತದಾನನೇ ಆಗಿದೆ. ಹೋದ ಸಲ ಏನು 80% ಮೇಲೇ ಆಗಿದೆ. ಈ ಸತಿನೂ ನಮಗೆ ಕಾನ್ಫಿಡೆನ್ಸ್ ಇದೆ, ನಾವು ಅದನ್ನು ಲಾಸ್ಟ್ ಟೈಮಿನ ಜಾಸ್ತಿನೇ ಮತದಾನ ಆಗ್ತದೆ. ಮಳೆ ಅಥವಾ ಬಿಸಿಲು ಭಾಳ ಸಮಸ್ಯೆ ಆಗದೆ ಇದ್ರೆ ಅಷ್ಟೇ. ಅದರಿಂದ ನಾವು ಈ ಥರ ಯಾವುದು ಕಡಿಮೆ ಮತದಾನ ಆಗಿದೆ ಎಲ್ಲವನ್ನು ಹುಡುಕಿ ಅಲ್ಲಿ ಮತಗಟ್ಟೆ ಮತದಲ್ಲೂ ಮಾಡ್ತಾಯಿದ್ದೀವಿ. 28ಕ್ಕೆ
ನನ್ನ ನಡೆ ಮತದಾನದ ಮತಗಟ್ಟೆಗಡೆ ಅಂತ ಹೇಳಿ ಒಂದು ಧ್ವಜಾರೋಹಣ ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ವಿ. ಪ್ರತಿಯೊಬ್ಬರು ಅಧಿಕಾರಿಗಳು ಮತಗಟ್ಟೆಗೆ ಹೋಗಿ ಅಲ್ಲಿಯ ಮತದಾರನ ಕರೆಸಿ ಒಂದು ಓದ್ ಕೊಡ್ತಕ್ಕಂಥ ಇದನ್ನು ಮತದಾನದ ಬೋಧನೆಯನ್ನು ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದೇವೆ. ಅದಲ್ಲದೆ ಭಾಳಷ್ಟು ನೀವು ನೋಡಿರ್ಬೋದು, ಕಂಟಿನ್ಯೂಸ್ ಆಗಿ ನಮ್ಮ ಪಂಚಾಯತ್ ವತಿಯಿಂದ, ನಮ್ಮ ನಗರಸಭೆ ವತಿಯಿಂದ ಸ್ವೀಪ್ ಆ್ಯಕ್ಟಿವಿಟಿ ನಡೀತಾನೆ ಇದೆ. ನಮ್ಮ ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದನೂ ನಡೀತಾ ಇದೆ. ಜಿಲ್ಲಾಧಿಕಾರಿಗಳು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಕೂಡ ಬರೋರಿದ್ದಾರೆ ಸರ್. ಧನ್ಯವಾದಗಳು ಡಿಜಿಟಲ್ ಮೀಡಿಯಾ ಸದಸ್ಯರೊಂದಿಗೆ ಮಾತನಾಡಿದ್ದಕ್ಕೆ, ಚುನಾವಣೆಯ ಸಂಬಂಧಪಟ್ಟ ಮಾಹಿತಿ ಕೊಡೋದಕ್ಕೆ. ವೆಸ್ಟರ್ನ್ ಘಾಟ್ ನ್ಯೂಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಬಟನ್ ಒತ್ತಿ.